ವಿಚಾರ ಈಗ ನೋಡಿ, ನಾವು ಮೊದಲಿಂದನೂ ಹೇಳ್ತಾನೆ ಇದ್ದೀವಿ, EVM ಅನ್ನು ಹ್ಯಾಕ್ ಮಾಡೋದಕ್ಕೆ ಸಾಧ್ಯತೆ ಇದೆ ಅಂತ ಟೆಕ್ನಿಕಲಿ ಪ್ರೂವ್ ಮಾಡಿ ತೋರಿಸಿದ್ದೀವಿ. ರಾಷ್ಟ್ರದ ಏನು ಎಲೆಕ್ಷನ್ ಕಮಿಷನ್ ಇದೆ, ಆ ಎಲೆಕ್ಷನ್ ಕಮಿಷನ್ ಮುಂದೆ ನಾವು ಕಾಂಗ್ರೆಸ್ನವರು ಒಂದು ಸಮಿತಿಯನ್ನು ಮಾಡಿದರು. ಹಿಂದೆ ಶ್ರೀಮತಿ ಸೋನಿಯಾ ಗಾಂಧೀಜಿಯವರು ಅಧ್ಯಕ್ಷರಿದ್ದಂಥ ಸಂದರ್ಭದಲ್ಲಿ ಆ ಸಮಿತಿಯಲ್ಲಿ ನಾನು ಒಬ್ಬ ಸದಸ್ಯನಿದ್ದೆ. ನಮ್ಮನ್ನೆಲ್ಲ ಕಮಿಷನ್ ಮುಂದೆ ನೀವು ಪ್ರೆಸೆಂಟ್ ಮಾಡಿ ಯಾವ ರೀತಿ ಆಗುತ್ತೆ, ಇದು ಹ್ಯಾಕ್ ಮಾಡೋದಕ್ಕೆ ಸಾಧ್ಯ ಇದೆ ಅಂಥೇಳಿ ಅದನ್ನೆಲ್ಲ ನಮ್ಮಲ್ಲಿ ಮಾಡಿದರು. ಒಂದು ದಿನ ಅರ್ಧ ದಿನ ಹೆಚ್ಚು ಕಡಿಮೆ ನಮ್ಮನ್ನು ಕೇಳಿಕೊಂಡಾದಮೇಲೆ ಅವರು 2 ದಿವಸದ ನಂತರ ನಾವು ಜಡ್ಜ್ಮೆಂಟ್ ಕೊಡ್ತೇವೆ ಅಂಥೇಳಿ ಎಲೆಕ್ಷನ್ ಕಮಿಷನ್ನವರು 2 ದಿವಸದ ನಂತರ ಟೆಕ್ನಿಕಲಿ ಇರ್ಬೋದು, ಆದರೆ ಇದಕ್ಕೆ ಇಲ್ಲಿ ನಮ್ಮ ಫೀಲ್ಡಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ನಮಗೆ ರಿಜೆಕ್ಟ್ ಮಾಡಿದರು. ಈಗ ನಿನ್ನೆ ಕಾಸರಗೋಡಿನಲ್ಲಿ ನೋಡಿದ್ರೆ ಯಾವ ಬಟನ್ ಹೊತ್ತಿದ್ರೂ BJPಗೆ ಹೋಗುತ್ತೆ ಅಂತ ಹೇಳಿದರೆ ಅದು ಸಾಧ್ಯ ಇದೆ ಅಂತ ಹೇಳಿ ಅಲ್ಲಿ ಆಯ್ತಲ್ಲ. ಸೊ ಅಂಥದ್ದನ್ನು ಯಾಕೆ ಬೇಕು ಎಲ್ಲ ಕ್ಷೇತ್ರದಲ್ಲೂ ಮಾಡ್ತಾರೋ ಮಾಡೋದಿಲ್ವೋ, ಆದರೆ ಕೆಲವು ಕ್ಷೇತ್ರಗಳಲ್ಲಿ ಅವ್ರಿಗೆ ಬೇಕಾದಂಥ ನಂಬರ್ ಬರೋವರೆಗೂ ಅಂಥ ಕ್ಷೇತ್ರಗಳಲ್ಲಿ ಅವರು ಮಾಡಿರೋದಕ್ಕೆ ಯಾಕೆ ಸಾಧ್ಯತೆ ಇರಬಾರ್ದು ಅಂಥೇಳಿ ನಮಗೆ ಅನುಮಾನ ಸ್ವಾಭಾವಿಕವಾಗಿ ಬರುತ್ತೆ. ಯಾಕೆಂದರೆ ಇದು ಟೆಕ್ನಿಕಲಿ ಪಾಸಿಬಲ್. ಜೊತೆಗೆ ಇದು ಹಿಂದೆ ಯಾಕೆ ಮಾಡಿರಬಾರ್ದು, ಅವರಿಗೆ ಇನ್ನು 540ರಲ್ಲೂ ಮಾಡೋ ಅಗತ್ಯ ಇಲ್ಲ, 250 ಮಾಡ್ಬೋದಲ್ಲ. ಅವರು ಆರಾಮಾಗಿ ಗೆದಿಯೋಂಥ ಕ್ಷೇತ್ರಗಳನ್ನ ಬಿಟ್ಟು ಅದು ಗೆದ್ದಿತ್ತಾರೆ, ಅವರೊಂದು 150 200 ಇರ್ಬೋದು, ಅಥವಾ ಆಸ್ಪಾಸ್ನಲ್ಲಿ ನಂಬರ್ ಸಂಖ್ಯೆ ಇರ್ಬೋದು. ಅದಕ್ಕೆ ಅಡಿಷನಲ್ ಆಗಿ ಒಂದು 50 ಕ್ಷೇತ್ರದಲ್ಲಿ ಮಾಡಿಕೊಂಡ್ರೆ ಅದು ಯಾರಿಗೆ ಗೊತ್ತಾಗುತ್ತೆ. ಅಲ್ಲೊಂದು ಇಲ್ಲೊಂದು ಯಾವ್ಯಾವುದೋ ಒಂದೊಂದು ರಾಜ್ಯದಲ್ಲಿ ಒಂದೊಂದು 2 3 ಮಾಡಿದ್ರೆ ಇಡೀ ದೇಶದಲ್ಲಿ ಒಂದು 50 ಜಾಸ್ತಿ ಆಗ್ಬಿಡುತ್ತೆ. ಅದು ಅನುಮಾನ ನಮಗೆ ಇದ್ದೇ ಇದೆ. ಅದಕ್ಕೆ ನಾವು ಈ ಎಲೆಕ್ಷನ್ ಕಮಿಷನ್ಗೆ ಹೇಳ್ಕೊಂಡೇ ಬಂದಿದ್ದೇವೆ. ಅವರು ಅಧಿಕಾರಕ್ಕೆ ಬಂದರೆ EVM ಹೋಗುತ್ತೆ, ಬ್ಯಾಲೆಟ್ ಬರುತ್ತೆ. ಅದನ್ನು ನಾವು ಖಂಡಿತವಾಗಿ ಮಾಡಬೇಕು ಅಂತೇಳಿ ನಾವೇ ಕೇಳ್ತಾ ಇದ್ದೀವಿ ಬ್ಯಾನ್ ಮಾಡಿ ಅಂತ. ಈಗ ನಾವು ಅಧಿಕಾರಕ್ಕೆ ಬಂದಾಗ ನಾವು ಮಾಡಲೇಬೇಕಲ್ಲ. ಮೊದಲು ತಗೊಂಡು ಬಂದರು, ಆದರೆ ಅದನ್ನು ಮಿಸ್ಯೂಸ್ ಮಾಡೋದು ನಾವು ಮಾಡಿದ್ದಲ್ಲ. ಹಂತದಲ್ಲಿ ಗೊತ್ತಾಗಿರಲಿಲ್ಲ ಅಂತ ಅವಾಗ ಗೊತ್ತಿರಲಿಲ್ಲಲ್ಲ. ಅವಾಗ ಯಾರು ಅಡ್ವೈಸ್ ಮಾಡಿದ್ರು, ತಗೊಂಡು ಬಂದರು. ಅವಾಗ ಟೆಕ್ನಿಕಲ್ ಟೀಮು ಇದನ್ನೆಲ್ಲ ಪಾಸಿಬಿಲಿಟೀಸನ್ನು ಅವರು ಊಹೆ ಮಾಡಿರಲಿಲ್ಲ. ಈಗ ಟೆಕ್ನಾಲಜಿ ಅಡ್ವಾನ್ಸ್ ಆದಂಗೆ ಹ್ಯಾಕಿಂಗು ಅದು ಇದು ಎಲ್ಲ ಮಾಡ್ತಾರೆ. ಈಗ ನೋಡಿ, ನೀವು ಬಿಟ್ಕಾಯಿನ್ನಲ್ಲಿ ಹ್ಯಾಕಿಂಗ್ ಮಾಡಿ ನೂರಾರು ಕೋಟಿ ರೂಪಾಯಿ ಸೈಫನ್ ಔಟ್ ಮಾಡಿದರು ಅಂತ ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಹಾಗೆ ಇದು ಕೂಡ ಹ್ಯಾಕಿಂಗ್ ಮಾಡೋದಕ್ಕೆ ಎನಿ ಎಲೆಕ್ಟ್ರಾನಿಕ್ ಸಿಸ್ಟಮ್ ಕ್ಯಾನ್ ಬಿ ಕಾಂಪ್ರಮೈಸ್ಡ್ ಅಂತ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಇದು ಕೂಡ ಸಾಧ್ಯತೆ ಇದೆ ಅಂತ ನೆನ್ನೆ ಗೊತ್ತಾದಂಗೆ ಆಯ್ತಲ್ಲ. ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲೂ ಕೂಡ ನೀವು ಆರೋಪವನ್ನು ಮಾಡಿದ್ರಿ. ಬಟ್ ಆದರೆ 36 ಸೀಟ್ ಕಾಂಗ್ರೆಸ್ ಬಂದ್ಮೇಲಿಂದ ಬಿಜೆಪಿನವರು ಇದರಲ್ಲಿ ಯಾವುದೇ ರೀತಿಯಂತ EVM ಹ್ಯಾಕ್ ಮಾಡೋಂಥ ಸಾಧ್ಯತೆ ಇರಲಿಲ್ಲ. ಮಾಡಿಲ್ಲದೆ ಇರ್ಬೋದು. ಅವರು ಒಂದು ರಾಜ್ಯ ಕಟ್ಕೊಂಡು ಏನಾಗಬೇಕು ಹೋದ್ರೋಯ್ತು ಅಂತ ಬಿಟ್ಟಿರ್ಬೋದು. ಅವರು ನೋಡಿ, ಅವರು ಭಾಳ ಎಚ್ಚರಿಕೆಯಿಂದ ಬುದ್ಧಿವಂತಿಕೆಯಿಂದ ಮಾಡ್ತಾರೆ. ಮಾಡಿದ್ದಾರೆ ಅಂತಲೇ ಊಹೆ ಮಾಡೋಣ. ಭಾಳ ಎಚ್ಚರಿಕೆಯಿಂದ ಮಾಡ್ತಾರೆ. ಒಂದು ರಾಜ್ಯ ಹೋದ್ರೆ ಹೋಯ್ತು ಬಿಡು ಅಂತ ಹೇಳಿ ಅಷ್ಟು ಬಾರಿ ಬಂದು ಪ್ರಚಾರ ಮಾಡಿದ್ರು. ಲಾಸ್ಟ್ ಟೈಮ್ ಬಂದ ವಿಧಾನಸಭೆಯಲ್ಲಿ ಕನಿಷ್ಠ ಪಕ್ಷ ಅವ್ರ ಘನತೆ ಗೌರವ ಉಳಿಸ್ಕೊಳ್ಕಾದ್ರೂ ಅವ್ರು ಮಾಡಬೇಕಿತ್ತಲ್ವ, ಹಾಗೆ ಹ್ಯಾಕ್ ಮಾಡೋದಾದರೆ ಅಂತ ಗೊತ್ತಿಲ್ಲ. ಈಗ ಮಾಡಿದರೆ ಗೆದ್ದಿರೋರು ಅವರು, ಮಾಡಿಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಈ ರಾಜ್ಯ ಬಿಟ್ಬಿಡೋದು ಈ ಸಾರಿ ಹೋಗ್ಲಿ ಆ ಕಡೆ ಅಂತ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.